ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿ ವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸುತ್ತಿದ್ದೇವೆ. ಬನ್ನಿರಿ, ಇಂದು ನಾವು ಒಟ್ಟಾಗಿ ಅಧ್ಯಯನ ಮಾಡಿಕೊಳ್ಳೋಣ. ಇಂದಿನ ನಮ್ಮ ಅಧ್ಯಯನ ಕೀರ್ತನೆಗಳು, ದ ಬುಕ್ ಆಫ್ ಸಾಮ್ಸ್, ಕೀರ್ತನೆ 73, ಸಾಮ್ 73. ಕೀರ್ತನೆ 73 ನನಗೆ ಭಾಳ ಫೇವ್ರೆಟ್ ಆಗಿರುವಂಥ ಒಂದು ಅತಿ ಮೆಚ್ಚಿನ ಒಂದು ಕೀರ್ತನೆಯಾಗಿದೆ. ಯಾಕೆಂತ ಹೇಳಿದರೆ ಇದರಲ್ಲಿ ಕೆಲವು ವಿಷಯಗಳು ಬಹಳ ಆತ್ಮಿಕವಾಗಿ, ಮನದಟ್ಟವಾಗಿ, ಮನ ಕರಗಿಸುವಂಥದ್ದಾಗಿ, ಬಹಳ ಪ್ರತಿ ಕೀರ್ತನೆ ವಿಶೇಷವಾದ ಕೀರ್ತನೆ. ಆದರೆ ಇದರಲ್ಲಿ ಇದು ಕೂಡ ಒಂದು ವಿಶೇಷವಾದ ಕೀರ್ತನೆಯೇ. ಕೀರ್ತನೆ 22, ಕೀರ್ತನೆ 51, ಕೀರ್ತನೆ 40, ಕೀರ್ತನೆ 68, ಕೀರ್ತನೆ 69, ಸೊಲೊಮೋನನ ಕೀರ್ತನೆ 72, ಈ ರೀತಿಯಾಗಿ ಬೇರೆ ಬೇರೆ ಕೀರ್ತನೆ, ಮೊದಲನೇ ಕೀರ್ತನೆ, ಪ್ರವಾದನೆಯ 2ನೇ ಕೀರ್ತನೆ, ಈ ರೀತಿಯಾಗಿ ಅನೇಕ ಕೀರ್ತನೆಗಳು. ಯೆಹೋವನಿಗೆ ಬೆಳಕು, ಕೀರ್ತನೆ 27, ದೇವರು ನಮಗೆ ವಿಶೇಷ ಸಹಾಯಕನು, ಕೀರ್ತನೆ 46, ಈ ರೀತಿಯಾಗಿ ಕೀರ್ತನೆಗಳು, ಅನೇಕ ಕೀರ್ತನೆಗಳು ನಮಗೆ ಸ್ಪೆಷಲ್ ಆಗಿರುವಂಥದ್ದಾಗಿದೆ. ಆದರೆ ಇದರಲ್ಲಿ ಒಂದು ವಾಕ್ಯ ನನಗೆ ಭಾಳ ಸ್ಪೆಷಲ್ ಆಗಿರುವಂಥದ್ದು. ಆದ ಕಾರಣ ನಾವು 73ನೇ ಕೀರ್ತನೆಯನ್ನು ನೋಡಿಕೊಳ್ಳೋದಕ್ಕೆ ಮುಂಚಿತವಾಗಿ ಒಂದೆರಡು ಮಾತುಗಳನ್ನು ನಾನು ಹೇಳಬೇಕು. ಅದೇನಂತ ಹೇಳಿದರೆ, ಕೀರ್ತನೆಗಳು 150 ಕೀರ್ತನೆಗಳಿವೆ ಅಲ್ಲ, ಈ 150 ಕೀರ್ತನೆಗಳನ್ನು 5 ಭಾಗವಾಗಿ ವಿಭಾಗಿಸಲಾಗಿದೆ. 5 ಭಾಗಗಳಾಗಿ ವಿಭಾಗಿಸಿ ಹಳೆ ಒಡಂಬಡಿಕೆಯ ಮೋಶೆ 5 ಪುಸ್ತಕಗಳಿಗೆ ಈ 5 ವಿಭಾಗವಾಗಿ ವಿಭಾಗಿಸಲ್ಪಟ್ಟಂಥ ಕೀರ್ತನೆಗಳನ್ನು ಹೋಲಿಕೆ ಮಾಡ್ತಾರೆ. ಉದಾಹರಣೆಗೆ ಕೀರ್ತನೆ ಪ್ರಥಮ ಭಾಗ 1ರಿಂದ 41 ಅಧ್ಯಾಯಗಳು. ಅದು ಆದಿಕಾಂಡಕ್ಕೆ ಸಾಂಕೇತಿಕವಾದಂಥ ಅಥವಾ ಹೋಲುವಂಥದ್ದಾಗಿದೆ. ಸಾಂಕೇತಿಕ ಅನ್ನೋಕ್ಕಿಂತಲೂ ಹೋಲುವಂಥದ್ದು. ಯಾಕಂದರೆ ಮನುಷ್ಯನ ಬಗ್ಗೆ ಆದಿಕಾಂಡದಲ್ಲಿ ಇರುವಂತೆ ಈ ಕೀರ್ತನೆ 1ರಿಂದ 41 ಹೆಚ್ಚಾಗಿ ಮನುಷ್ಯನ ಬಗ್ಗೆ. ಉದಾಹರಣೆಗೆ 8ನೇ ಕೀರ್ತನೆಯಲ್ಲಿ ಮನುಷ್ಯನು ಯಾರು ಎಂಬಂಥ ಒಂದು ವಿಷಯ 3ನೇ ವಚನದಿಂದ ಇರುವಂಥ ವಾಕ್ಯ ಭಾಗದಲ್ಲಿ ಕೀರ್ತನೆ 8ರಲ್ಲಿ ನೋಡ್ತೇವೆ. 2ನೇ ಭಾಗ ಕೀರ್ತನೆ ಏನಂದರೆ 42ನೇ ಕೀರ್ತನೆಯಿಂದ 72ನೇ ಕೀರ್ತನೆ. ಕೀರ್ತನೆಗಳು 42ರಿಂದ 72 ಕೀರ್ತನೆಗಳು 2ನೇ ಭಾಗ. ಈ 2ನೇ ಭಾಗದಲ್ಲಿ ಯಾವ ರೀತಿಯಾಗಿ ವಿಮೋಚನ ಕಾಂಡದಲ್ಲಿ ಇಸ್ರಾಯೇಲರ ಬಗ್ಗೆ ಇದೆಯಲ್ಲ, ಅದೇ ರೀತಿಯಾಗಿ 42ರಿಂದ 72 ಕೀರ್ತನೆಗಳಲ್ಲಿ ಇರುವಂಥ ವಾಕ್ಯ ಭಾಗ ಏನಂತ ಹೇಳಿದರೆ ಅದು ಇಸ್ರಾಯೇಲರ ಕುರಿತಾಗಿ ಇರುವಂಥದ್ದು. ಆದರೆ ಕೀರ್ತನೆ 73ರಿಂದ ಅದು 3ನೇ ಭಾಗವಾಗಿರ್ತದೆ. ಅದರಲ್ಲಿ ಏನಿದೆ ಎಂಬುದಾಗಿ ನೋಡುವಾಗ ಯಾಜಕ ಕಾಂಡ 3ನೇ ಪುಸ್ತಕವಾಗಿರುವಂಥ ಯಾಜಕ ಕಾಂಡದಲ್ಲಿ ಅನೇಕ ಆಲಯಕ್ಕೆ ಸಂಬಂಧಪಟ್ಟಂಥ ಕಾರ್ಯಗಳು ಇದೆ. ಆ ರೀತಿಯಾಗಿ ಇರುವಂಥದ್ದು 73ರಿಂದ 89ನೇ ಕೀರ್ತನೆಗಳವರೆಗೆ ಆಲಯಕ್ಕೆ ಸಂಬಂಧಪಟ್ಟಂಥ ಸಂಗತಿಗಳನ್ನು 73ರಿಂದ ಇರುವಂಥ ಕೀರ್ತನೆಗಳಲ್ಲಿ ನಾವು ನೋಡ್ತೇವೆ. ಈಗ 3ನೇ ಭಾಗಕ್ಕೆ ನಾವು ಬಂದಿದ್ದೀವಿ. ಅದಕ್ಕೆ ತೃತೀಯ ಭಾಗವು ಅಂತ ಹೇಳ್ಬಿಟ್ಟು 73ರಿಂದ 89 ಅಂತ ಇಲ್ಲೇ ಬರೆದಿದ್ದಾರೆ. ಈ ಕೀರ್ತನೆಯ ಶಿರೋನಾಮೆಯಲ್ಲಿ ಬರೆದಿದೆ. ಹೌದು, ಇದು ಕೀರ್ತನೆ 49ನೇ ಕೀರ್ತನೆಗೆ ಹೋಲಿಕೆಯಾಗಿರುವಂಥದ್ದಂತೆ ಎಂಬುದಾಗಿ ಇಲ್ಲಿ ಬರೆದಿದೆ. ಇದನ್ನು ಬರೆದವರು ಯಾರು ಅಂತ ಹೇಳಿದರೆ ಆಸಾಫನು ಬರೆದಂಥ ಈ ಕೀರ್ತನೆ. ಸುಮಾರು 12 ಕೀರ್ತನೆಗಳನ್ನು ಆಸಾಫನು ಬರೆದಿದ್ದಾನೆ. ಆದ ಕಾರಣ ಇದು ಮೊದಲನೇ ಕೀರ್ತನೆಯನ್ನು ನಾವು ನೋಡ್ತಿದ್ದೇವೆ. ಆಸಾಫ ಅಂದರೆ ಅವನ ಹೆಸರಿನ ಅರ್ಥ ಸಂಗ್ರಹಿಸುವವನು, ಕಲೆಕ್ಟರ್, ಸೇರಿಸುವವನು, ಗ್ಯಾದರರ್. ಅವನ ಹೆಸರಿನ ಒಂದು ಅರ್ಥ ಒಟ್ಟುಗೂಡಿಸುವಂಥವನು, ಸ್ವೀಕರಿಸುವವನು, ರಿಸೀವರ್. ಮತ್ತು ಈ ಆಸಾಫ ಅಂತ ಹೇಳಿದರೆ ಇನ್ನೊಂದು
ಒಳ್ಳೆಯ ಅರ್ಥ ಇದೆ. ಅದೇನಂದರೆ ಪುನಃಸ್ಥಾಪಿಸುವವನು, ರೆಸ್ಟೋರರ್, ಪುನಃಸ್ಥಾಪಿಸುವವನು. ಆಸಾಫನು ಸಂಗ್ರಹಿಸುವಂಥವನು, ಒಟ್ಟು ಸೇರಿಸುವಂಥವನು ಮತ್ತು ಒಟ್ಟುಗೂಡಿಸುವಂಥವನು, ಸ್ವೀಕರಿಸುವಂಥವನು ಮತ್ತು ಅದೇ ಸಂದರ್ಭದಲ್ಲಿ ಪುನಃಸ್ಥಾಪಿಸುವವನು ಎಂಬುದಾಗಿ ಕೂಡ ಆಸಾಫನ ಹೆಸರಿನ ಅರ್ಥ. ಮೊದಲನೇ ವಚನ, ಕೀರ್ತನೆ 73 ಮೊದಲನೇ ವಚನ. ಸಾಮ್ 73 and verse 1. ದೇವರು ನಿರ್ಮಲ ಚಿತ್ತರಾದ ಇಸ್ರಾಯೇಲರಿಗೆ ದಯಾಪರನೇ ಹೌದು. ಅಂದರೆ ಸಿಂಪಲ್ ಆಗಿ ಹೇಳಬೇಕಾದ್ರೆ, ಶುದ್ಧ ಹೃದಯ ನಮಗಿದ್ರೆ ದೇವರು ನಮಗೆ ದಯವುಳ್ಳವನಾಗಿರ್ತಾರಂತೆ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಪರ್ವತ ಪ್ರಸಂಗದಲ್ಲಿ ಹೇಳಿದಂಥ ಒಂದು ಮಾತು ನನಗೆ ನೆನಪಿಗೆ ಬರ್ತಾ ಇದೆ. ಅದು ಎಲ್ಲಿದೆ ಅಂದರೆ ಮತ್ತಾಯನ ಬರೆದ ಸುವಾರ್ತೆ 5ನೇ ಅಧ್ಯಾಯದ 8ನೇ ವಚನದಲ್ಲಿದೆ. ಅಲ್ಲಿ ನಿರ್ಮಲ ಚಿತ್ತರು ಅಥವಾ ಹೃದಯ ಶುದ್ಧರು ಧನ್ಯರು, ಅವರು ದೇವರನ್ನು ಕಾಣುವರು. ದೇವರನ್ನು ನಾವು ಕಾಣಬೇಕಾದ್ರೆ, ದೇವರನ್ನು ನಾವು ನೋಡಬೇಕಾದ್ರೆ ಏನು ಮಾಡಬೇಕು? ಶುದ್ಧ ಹೃದಯ ನಮಗಿರಬೇಕು. ಹಾಗಾದರೆ ಏನಾಗಿ ದೇವರನ್ನು ನಾವು ಕಾಣಬಹುದು ಅಥವಾ ನೋಡಬಹುದು ಎಂಬುದಾಗಿ ನೋಡುವಾಗ, ಇಸ್ರಾಯೇಲರಿಗೆ ಅಂದರೆ ಶುದ್ಧ ಹೃದಯರಿಗೆ ದಯಾಪರನಾಗಿ ಕಾಣ್ತಾನಂತೆ. ಹೌದು, ಅದು ಇನ್ನೊಂದು ಸಾರಿ ಆ ವಾಕ್ಯ ನಾವು ಓದಿಕೊಳ್ಳೋಣ. ಮತ್ತಾಯನ ಬರೆದ ಸುವಾರ್ತೆ, ನನಗೆ ಗೊತ್ತಿರುವಂಥ ಒಂದು ವಾಕ್ಯ ಆದರೂ ಕೂಡ ಓದ್ತೇನೆ. ಮತ್ತಾಯ 5 ಮತ್ತು 8ನೇ ವಚನ. ನಿರ್ಮಲ ಚಿತ್ತರು ಧನ್ಯರು, ಅವರು ದೇವರನ್ನು ನೋಡುವರು. ದೇವರು ನೋಡಬೇಕಾದ್ರೆ ಏನು ಮಾಡಬೇಕು? ನಿರ್ಮಲ ಚಿತ್ತರಾಗಿರಬೇಕು. ನಾವು ಸನ್ನಿವೇಶದಲ್ಲಿ ದೇವರನ್ನು ನೋಡ್ತೇವೆ, ಸಂದೇಶದಲ್ಲಿ ದೇವರನ್ನು ನಾವು ನೋಡ್ತೇವೆ. ಕೆಲವು ಸಾರಿ ಮನುಷ್ಯರಲ್ಲಿ ಕೂಡ ನಾವು ದೇವರನ್ನು ನೋಡಲು ಸಾಧ್ಯ. ಯಾಕೋಬನು ಎಷ್ಟೋ ವರ್ಷಗಳಾದ ನಂತರ ಅಣ್ಣನನ್ನು ಏಸಾವನನ್ನು ಮೋಸ ಮಾಡಿ ಓಡೋಗ್ಬಿಟ್ಟು ಮತ್ತೆ ಹಿಂದಿರುಗಿ ಬರುವಾಗ, ನಿನ್ನನ್ನು ನೋಡಿದರೆ ದೇವರನ್ನು ನೋಡಿದ ಹಾಗೆ ಇದೆ, ದೇವದೂತನನ್ನೇ ನೋಡಿದ ಹಾಗಿದೆ ಎಂಬಂಥ ಒಂದು ಮಾತನ್ನು ಹೇಳ್ತಾನೆ. ಇಲ್ಲಿ 73ನೇ ಕೀರ್ತನೆಯನ್ನು ನಾವು ನೋಡುವಾಗ, ಹೌದು, ದೇವರು ಶುದ್ಧ ಹೃದಯ ಇದ್ದಂಥವರಿಗೆ ದಯಾಪರನಾಗಿ ಕಾಣ್ತಾನಂತೆ. ಹೌದು, ಆದರೆ ನಾನು ದುಷ್ಟರ ಸೌಭಾಗ್ಯವನ್ನು ಕಂಡು 2ನೇ ವಚನದಿಂದ 12ನೇ ವಚನದವರೆಗೆ ಕೀರ್ತನೆ 73, ಆಸಾಫನ ಕೀರ್ತನೆ 73ರಿಂದ 73ನೇ ಕೀರ್ತನೆ 2ರಿಂದ 12ರವರೆಗೆ 12ನೇ ವಚನದವರೆಗೆ ಇರುವಂಥ ವಾಕ್ಯದಲ್ಲಿ ಸೊಕ್ಕು, ಕೊಬ್ಬು, ಗರ್ವ, ಹೆಮ್ಮೆ, ಕೊಚ್ಚು ಮುಂತಾದ ಪದಗಳು ಭಾಳ ರಿಪೀಟ್ ಆಗಿದೆ. 1, 2, 3, 4, 5, 6, 7, 8, 9, 10 ಸುಮಾರು 10 ಸಾರಿ ಬಂದಿದೆ. ಅದು ನೇರವಾಗಿ ಅಥವಾ ಅನೇರವಾಗಿ ಪರೋಕ್ಷವಾಗಿ ಬಂದಿರುವಂಥ ಪದ. ಹಾಗಾದರೆ ನಿರ್ಮಲ ಚಿತ್ತರು, ಶುದ್ಧ ಹೃದಯದವರು, ಅವರಲ್ಲಿ ಗರ್ವ ಇಲ್ಲ. ಅಂದರೆ ನಿಜವಾದ ಶುದ್ಧತ್ವ, ಆ ಗರ್ವ ಅನ್ನುವಂಥ ಅದು ಅಶುದ್ಧತ್ವವನ್ನು ತೊಲಗಿಸಿಬಿಡ್ತದೆ. ಆದ ಕಾರಣ 2ನೇ ವಚನದಿಂದ ಸೊಕ್ಕಿನವರು 2ನೇ ವಚನ, ಕೊಬ್ಬುಳ್ಳದಾಗಿರುವಂಥವರು 4ನೇ ವಚನ, ಮತ್ತು ಹಾಗೇ 6ನೇ ವಚನ ಗರ್ವ, 7ನೇ ವಚನ ಕೊಬ್ಬು, 8ನೇ ವಚನ ಹೆಮ್ಮೆ, ಕೊಚ್ಚುತ್ತಾರೆ, ದೊಡ್ಡ ಬಾಯಿ, ಅವರ ಮಾತೇ ಮುಂದುವರಿಯುತ್ತದೆ. ಈ ರೀತಿಯಾಗೆಲ್ಲ ಸುಮಾರು ಸಾರಿ ಆ ಸೊಕ್ಕಿನ ಬಗ್ಗೆ, ಗರ್ವದ ಬಗ್ಗೆ, ಅಹಂಕಾರದ ಬಗ್ಗೆ ಆಸಾಫನು ಮಾತಾಡ್ತಾನೆ ರೀ. ಮಾತಾಡಿಬಿಟ್ಟು ಅವರನ್ನು ನೋಡ್ತಾ ಇದ್ದಾಗ ಏನಾಗ್ತೈತೆ, ಅವನಿಗೆ ಒಂದು ರೀತಿಯಿಂದ ನಿರಾಶೆ ಆಗಿರ್ಬೋದು. ನಾವು ಯಾವಾಗಲೂ ನಕಾರಾತ್ಮಕವಾಗಿ ದೃಷ್ಟಿಸ್ತಾ ಇದ್ದರೆ ನಮ್ಗೆ ನಿರಾಶೆ ಆಗಿಬಿಡ್ತದೆ. ಒಬ್ಬ ರೋಗಿಗೆ
ಅವನ ರೋಗ ಲಕ್ಷಣವನ್ನೇ ಒಬ್ಬ ವೈದ್ಯನು 1 ತಾಸು ವಿವರಿಸಿಬಿಟ್ಟು 1 ನಿಮಿಷ ನಿಮಗೆ ಔಷಧ ಕೊಡ್ತೀನಿ ಇರ್ರಿ ಅಂತ ಹೇಳಿದ್ರೆ ಅರ್ಧಕ್ಕರ್ಧ ಅವನ ರೋಗ ಬಹುಶಃ ಭಾಳ ಇನ್ನೂ ಹೆಚ್ಚಾಗಿ ಇರುವಂಥ ಸಾಧ್ಯತೆ. ಅದರ ಬದಲು ಹೌದು ಹೇಳಬೇಕು ರೋಗ ಲಕ್ಷಣಗಳ ಬಗ್ಗೆ, ಆದರೆ ಅದಕ್ಕಿಂತ ಹೆಚ್ಚಾಗಿ ಔಷಧದ ಬಗ್ಗೆ ಅಥವಾ ವೈದ್ಯನ ಉತ್ತೇಜನ ನಾವು ಕೊಡಬೇಕು. ಅದನ್ನು ಆತ್ಮಿಕವಾಗಿ ನಾವು ತಗೊಳ್ಳೋದಾದರೆ ನಾವೆಲ್ಲರೂ ಒಂದು ರೀತಿ ಇಲ್ಲದೆ ಒಂದು ರೀತಿಯಿಂದ ನಾವು ರೋಗಿಗಳಾಗಿದ್ದೇವೆ. ರೋಗಿಗಳಿಗೆ ಬರೇ ರೋಗವನ್ನೇ, ಪಾಪವನ್ನೇ, ದ್ವೇಷವನ್ನೇ, ಗರ್ವವನ್ನೇ, ಸ್ವಾರ್ಥವನ್ನೇ ಹೇಳ್ತಾ ಇದ್ದರೆ ಅಷ್ಟೇನು ಖುಷಿಯಾಗಲ್ಲ, ನಿರೀಕ್ಷೆ ನಮಗಿರೋದಿಲ್ಲ. ಆದರೆ ಆ ರೋಗದ ಬದಲು ವೈದ್ಯನ ಬಗ್ಗೆ, ಪರಮ ವೈದ್ಯನಾದ ದೇವರ ಬಗ್ಗೆ, ಆತನು ಕೊಟ್ಟಂಥ ಔಷಧ ಎಂಬ ವಾಕ್ಯದ ಬಗ್ಗೆ ನಾವು ಮಾತಾಡಿದರೆ ಅದರಲ್ಲಿ ಸಂತೋಷ, ನಿರೀಕ್ಷೆ. ಸರಿ, ಆದ ಕಾರಣ ಆಸಾಫನು 2ನೇ ವಚನದಿಂದ 12ನೇ ವಚನದವರೆಗೆ ಸುಮಾರು 10 ವಚನಗಳು ಅವನು ಬಹಳಷ್ಟು ನಕಾರಾತ್ಮಕವಾಗಿ ವ್ಯಕ್ತಿಗಳನ್ನು ಕೊಬ್ಬು, ಗರ್ವ, ಹೆಮ್ಮೆ, ಬಡಾಯಿ ಈ ರೀತಿಯಾಗೆಲ್ಲ ನೋಡ್ತಾ ಇರುವಾಗ, ದುಷ್ಟರ ಬಗ್ಗೆ ನೋಡ್ತಾ ಇರುವಾಗ ಅವನು ನಿರಾಶೆ ಆಗಿಬಿಟ್ಟು ಒಂದು ರೀತಿಯಿಂದ ತನ್ನ ಬಗ್ಗೆ ಅವನು ಹೇಳ್ತಾನೆ 13ನೇ ವಚನದಲ್ಲಿ, ನನ್ನ ಮನಸ್ಸನ್ನು ನಿರ್ಮಲ ಮಾಡಿಕೊಂಡದ್ದು, ಶುದ್ಧತ್ವದಲ್ಲಿ ಕೈ ತೊಳ್ಕೊಂಡದ್ದು ವ್ಯರ್ಥವೇ ಸರಿ ಅನ್ನಿಸ್ಬಿಡ್ತು. ಹಾಗಾದರೆ ಅವರು ಆ ರೀತಿಯಾಗಿದ್ದಾರೆ, ಆದರೆ ನಾನು ಅವರ ಹಾಗೆ ಇಲ್ಲ, ಆದರೂ ಕೂಡ ನಾನು ಶುದ್ಧನಾಗಿರೋದ್ರಿಂದ ನಾನು ಈ ಶುದ್ಧತ್ವ ಪಾಲಿಸುವಂಥದ್ದು ವ್ಯರ್ಥ ಏನೋ ಅಂತ ಅನ್ನಿಸ್ಬಿಡ್ತು. ಯಾವಾಗ ಆಲಯಕ್ಕೆ ಬರುವ ತನಕ ಅವನಿಗೆ ಹಾಗೆ ಅನಿಸಿತು. ಆದರೆ ಆಲಯಕ್ಕೆ ಬಂದ ಮೇಲೆ ಏನಾಯಿತು ಎಂಬುದಾಗಿ ನಾವು ನೋಡಿಕೊಳ್ಳೋದಕ್ಕೆ ಮುಂಚಿತವಾಗಿ ಇಲ್ಲಿ 16ನೇ ವಚನ ಅಥವಾ 18ನೇ ವಚನ, ನಾನು ಇದನ್ನು ಗ್ರಹಿಸಿಕೊಳ್ಳಬೇಕೆಂದು ಎಷ್ಟು ಚಿಂತಿಸಿದರೂ ಅದು ಒಂದು ಕಷ್ಟಕರವಾದ ಮರ್ಮವೆಂದು ತೋಚಿತು. ಅರ್ಥನೇ ಆಗ್ತಾ ಇಲ್ಲ ನನಗೆ, ಯಾಕೆ ಈ ರೀತಿಯಾಗಿದೆ. ಹೌದು, ಮಾರ್ಮಿಕವಾದದ್ದು, ಹೋಲಿನೆಸ್ ಈಸ್ ಎ ಸೀಕ್ರೆಟ್ ಅಂತ ಅವನಿಗೆ ಅನ್ನಿಸ್ಬಿಡ್ತು. ಅಥವಾ ಪ್ರಕಟಣೆ ಸಿಗಬೇಕಾಗಿತ್ತು ಇವನಿಗೆ. ಪ್ರಕಟಣೆ ಇಲ್ಲದೆ ಅರ್ಥ ಆಗಲ್ಲ. ಪ್ರಕಟಣೆ ಅಂತ ಹೇಳಿದರೆ ಅರ್ಥ ದೇವರು ಕೊಡುವ ಬೆಳಕು. ದೇವರು ಬೆಳಕನ್ನು ಕೊಟ್ಟಾಗ ಎಲ್ಲ ಕ್ವಶನ್ಸ್ಗೂ ಆನ್ಸರ್ಸ್, ಪರಿಹಾರ ಸಿಕ್ಬಿಡ್ತದೆ. ಆದ ಕಾರಣ ಒಂದು ವೇಳೆ ನಾನು ನಿರ್ಮಲ ಮಾಡಿಕೊಂಡದ್ದು, ನನ್ನ ಮನಸ್ಸನ್ನು ಶುದ್ಧತ್ವದಲ್ಲಿ ಕೈ ತೊಳ್ಕೊಂಡದ್ದು ಇವೆಲ್ಲ ಭಕ್ತಿ ವ್ಯರ್ಥವೇನು ಎಂಬುದಾಗಿ ಆ ರೀತಿಯಾಗಿ ಅಂದ್ಕೊಂಡ್ಬಿಟ್ಟಿದ್ರೆ ಏನಾಗ್ತಿದೆ, ಭಕ್ತ ಕುಲಕ್ಕೆ ನಾನು ದ್ರೋಹಿ ಆಗಿಬಿಡ್ತಿದ್ದೆ. ಇಲ್ಲ, ಬೇಡ, ಹಾಗೆ ಬೇಡ ಅಂತ ಹೇಳ್ಬಿಟ್ಟು ಅವನೇನು ಮಾಡ್ತಾನೆ, ಆಲಯಕ್ಕೆ ಹೋಗ್ತಾನೆ 17ನೇ ವಚನದಲ್ಲಿ. ಆದರೆ ಆ ದೇವಾಲಯಕ್ಕೆ ಹೋಗಿ ಅವರ ಅಂತ್ಯಾವಸ್ಥೆಯನ್ನು ಆಲೋಚಿಸಿದಾಗ ನನಗೆ ಗೊತ್ತಾಯಿತು, ಆಲಯದ ಹೊರಗೆ ಪ್ರಕಟಣೆ ಸಿಗಲಿಲ್ಲ, ಆಲಯದ ಒಳಗೆ ಗೊತ್ತಾಯಿತು. ಅನೇಕ ವಿಷಯಗಳು ಕೆಲವು ಸರಿ ನಮಗೆ ಹಾಗೇನೆ, ನಮ್ಮಷ್ಟಕ್ಕೆ ನಾವು ಪ್ರತ್ಯೇಕವಾಗಿ ಇದ್ದುಬಿಟ್ರೆ ನಮ್ಗೆ ಗೊತ್ತಾಗಲ್ಲ. ಆದರೆ ದೇವರ ಸನ್ನಿಧಾನಕ್ಕೆ ಬಂದಾಗ, ಎಲ್ಲಿ 2-3 ಸೇರಿರ್ತಾರೋ ಅವರ ನಡುವೆ ಇರುವ ಆತನ ಬಳಿಗೆ ಬಂದಾಗ, ಆಲಯಕ್ಕೆ ಬಂದಾಗ, ದೇವಾಲಯಕ್ಕೆ ಬಂದಾಗ, ದೇವರ ಸಭೆಗೆ ನಾವು ಬಂದಾಗ ಗೊತ್ತಾಗದಂಥ ವಿಷಯಗಳಿಗೆ ಉತ್ತರ ಅಲ್ಲಿ ಸಿಗ್ತದೆ. ತಿಳಿಯದ ವಿಷಯಗಳಿಗೆ, ಅಜ್ಞಾನದ ವಿಷಯಗಳಿಗೆ ಜ್ಞಾನ ಸಿಗ್ತದೆ. ಕತ್ತಲಾದಂಥ ವಿಷಯಕ್ಕೆ ದೈವಿಕ ಬೆಳಕು ಸಿಗ್ತದೆ ಆಲಯದಲ್ಲಿ. ಆದ ಕಾರಣ ಅವನು ಆ ರೀತಿಯಾಗಿ ಹೇಳಿಬಿಟ್ಟು, ಈಗ ಹೌದು, ನೀನು ಅವರನ್ನು ಅಪಾಯಕರ ಸ್ಥಳದಲ್ಲಿಟ್ಟು ಬೀಳಿಸಿ ನಾಶ ಮಾಡ್ತಿ, ದೇವರು ಅವರನ್ನು ನೋಡ್ಕೊಳ್ತಾನೆ ಎಂಬಂಥದ್ದು ಅವನಿಗೆ, ಆಸಾಫನಿಗೆ ಆನ್ಸರ್ ಸಿಕ್ಬಿಡ್ತು. ಸಿಕ್ಕಿದ ತಕ್ಷಣ ಈಗ 22ನೇ ವಚನದಲ್ಲಿ ಅವನು ಬೇರೆ ರೀತಿಯಿಂದ ಪ್ರಾರ್ಥನೆ ಮಾಡ್ತಾನೆ, ಮಾತಾಡ್ತಾನೆ. ಅವನು ಮನೋಭಾವನೆ ಬದಲಾಗ್ತದೆ. ನಿನ್ನ ದೃಷ್ಟಿಯಲ್ಲಿ ಕೇವಲ ಪಶುವೇ ಆಗಿದ್ದೇನು ನಾನು,
ಆದರೂ ಸದಾ ನಿನ್ನ ಸನ್ನಿಧಿಯಲ್ಲಿಯೇ ಇದ್ದೇನೆ. ನೀನು ನನ್ನ ಬಲಗೈಯನ್ನು ಹಿಡಿದು ನಿನ್ನ ಚಿತ್ತವನ್ನು ತಿಳಿಯಪಡಿಸಿ ನನ್ನನ್ನು ನಡೆಸಿ ತರುವಾಯ ಮಹಿಮೆಗೆ ಸೇರಿಸಿಕೊಳ್ಳುವೆ ಅಂತ ಹೇಳಿಬಿಟ್ಟು ಕೀರ್ತನೆ 73:25 ಹೇಳುವಂಥ ಮಾತು ನನಗೆ ಅತ್ಯಂತ ಬಹಳ ಸ್ಪಷ್ಟವಾದಂಥ ಸ್ಪರ್ಶಿಸುವಂಥ ಒಂದು ಮಾತನ್ನು ಹೇಳ್ತಾನೆ ರೀ. ಅದನ್ನು ಓದ್ತೇನೆ, ಕೇಳಿಸ್ಕೊಡ್ರಿ. Psalm 73:25, ಕೀರ್ತನೆ 73:25 ಆಸಾಫನ ಕೀರ್ತನೆಯಲ್ಲಿ, ಪರಲೋಕದಲ್ಲಿ ನನಗೆ ನೀನಲ್ಲದೆ ಮತ್ತಾರು ಅವಶ್ಯ, ಇಹಲೋಕದಲ್ಲಿ ನಿನ್ನನ್ನಲ್ಲದೆ ಇನ್ನಾರನ್ನು ಬಯಸುವುದಿಲ್ಲ. ಇನ್ನು ಸಿಂಪಲಾಗಿ ಹೇಳಬೇಕಾದ್ರೆ ಈ ಕೀರ್ತನೆಗಾರನು ಆಸಾಫನು ಹೇಳುವಂಥ ಮಾತಿನ ತಾತ್ಪರ್ಯ, ಪರಲೋಕ ಅಂದರೆ ನೀನೇ ದೇವರೇ, ಇಹಲೋಕ ಅಂದರೆ ನೀನೇ ದೇವರೇ. ಪರಲೋಕ ಭೂಲೋಕ ಎರಡೂ ಸೇರಿಸಿಬಿಟ್ರೆ ಕೂಡ ಅತ್ಯಂತ ಕೇಂದ್ರಿತನಾದ ವ್ಯಕ್ತಿ ನೀನೊಬ್ಬನೇ ಎಂಬುದಾಗಿ ಹೇಳುವಂಥ ಒಂದು ಕೀರ್ತನೆಯನ್ನು ಈತನು ಹೇಳ್ತಾನೆ. ಯಾಕಂತ ಹೇಳಿದರೆ, ಪರಲೋಕಕ್ಕೆ ಹೋದ ಮೇಲೆ ಪ್ರಕಟಣೆ 5:8-9 ವಚನಗಳಲ್ಲಿ ಅಲ್ಲಿ ಒಂದು ಹಾಡು ಹಾಡ್ತಾರೆ. ಅಂದರೆ, ನೀನೊಬ್ಬನೇ ಯೋಗ್ಯನು, thou art worthy, you alone are worthy, ನೀನೊಬ್ಬನೇ ಯೋಗ್ಯನು ಎಂಬುದಾಗಿ. ಮತ್ತು ಮತ್ತಾಯನ ಬರೆದ ಸುವಾರ್ತೆ 17ನೇ ಅಧ್ಯಾಯ ನೋಡುವಾಗ ಒಂದು ಸರಿ ಪೇತ್ರ, ಯಾಕೋಬ, ಯೋಹಾನ ಇವರು ಮೂವರು ಯೇಸು ಕರ್ತನ ಜೊತೆಯಲ್ಲಿ ಒಂದು ಪರ್ವತಕ್ಕೆ ಹತ್ತಿದಾಗ ಇದ್ದಕ್ಕಿದ್ದಂತೆ ಅಲ್ಲಿ ಆತನ ಮುಖ ಬದಲಾಯಿತು, ಆತನ ವಸ್ತ್ರ ಬದಲಾಯಿತು. ಮೋಶೆ ಮತ್ತು ಎಲಿಯ ಇಬ್ಬರು ಕೂಡ ಕಾಣಿಸಿಕೊಂಡ್ರು. ಆವಾಗ ಪೇತ್ರನು ತಾನು ಹೇಳುವಂಥದ್ದು ಏನು ಹೇಳ್ತಾನೋ ಅವನಿಗೆ ಗೊತ್ತಿಲ್ಲದೆ, ಸ್ವಾಮಿ ನಿನಗೊಂದು ಬಿಡಾರ, ಮೋಶೆಗೊಂದು ಬಿಡಾರ, ಎಲಿಯನಿಗೊಂದು ಬಿಡಾರ ಅಂತ 3 ಗುಡಾರಗಳನ್ನು ಅಥವಾ ಬಿಡಾರಗಳನ್ನು ನಾವು ಹಾಕಿಬಿಡೋಣ ಅಂತ ಹೇಳ್ಬಿಟ್ಟು ನೋಡುವಾಗ ಏನಾಯಿತು? ಮತ್ತಾಯ 17:5 ಮತ್ತು 8 ವಚನದಲ್ಲಿ ನೋಡುವಾಗ ಯೇಸು ಕರ್ತನು ಒಬ್ಬನೇ ಕಾಣಿಸ್ಕೊಂಡಂತೆ. ಪರಲೋಕದಲ್ಲಿಯೂ ಭೂಲೋಕದಲ್ಲಿಯೂ ನಿನ್ನನ್ನಲ್ಲದೆ ಇನ್ಯಾರನ್ನೂ ಬಯಸುವುದಿಲ್ಲ, ನಾನು ಬಯಸಿದರೆ ನೀನೇ ನನ್ನ ಸರ್ವಸ್ವ. ಆ ರೀತಿಯಾಗಿ ಹೇಳುವಂಥ, ಪ್ರಾರ್ಥಿಸುವಂಥ ತನುಮನಗಳು ಒಂದು ವೇಳೆ ಕ್ಷಯಿಸಿದರೂ, ಹೌದು, ದೇವರ ಸಾನ್ನಿಧ್ಯವೇ ನನ್ನ ಭಾಗ್ಯ ಎಂಬುದಾಗಿ ಹೇಳುವಂಥ ವ್ಯಕ್ತಿಗಳು ದೇವರಿಗೆ ಅಗತ್ಯವಾಗಿದ್ದಾರೆ. ದೇವರನ್ನೇ ಕೇಂದ್ರೀಕರಿಸುವಂಥ ಲೋಕ ಅದೇ ಪರಲೋಕ. ಭೂಲೋಕದಲ್ಲಿ ದೇವರೇ ನನ್ನ ಕೇಂದ್ರವಾಗಿದ್ದರೆ ಭೂಲೋಕದಲ್ಲಿ ಪರಲೋಕವನ್ನು ನಾನು ಕಾಣಲು ಸಾಧ್ಯ. ಹೌದು, ಪರಲೋಕವು ಭೂಲೋಕವು ಯಾವ ಲೋಕವಾಗಿದ್ದರೂ ದೇವರೇ. ಪರಲೋಕದಲ್ಲಿ ನನಗೆ ನೀನಲ್ಲದೆ ಮತ್ತಾರು ಅವಶ್ಯ, ಇಹಲೋಕದಲ್ಲಿ ನಿನ್ನನ್ನಲ್ಲದೆ ಇನ್ನಾರನ್ನು ಬಯಸುವುದಿಲ್ಲ ಎಂಬುದಾಗಿ. ಆ ರೀತಿಯಾಗಿದ್ದು ದೇವರ ಮಹತ್ ಕಾರ್ಯಗಳನ್ನು ಪ್ರಕಟಿಸುವಂಥ ಭಾಗ್ಯ ನಮಗೆ ಭೂಲೋಕದಲ್ಲಿ ಲಭ್ಯವಿರುತ್ತದೆ. ಹೌದು, ಕೀರ್ತನೆ 73ನೇ ಅಧ್ಯಾಯವನ್ನು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.